ಪ್ರಮಾಣ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂತ? ನನಗೆ ಈ ಆಣೆ ಪ್ರಮಾಣ ಇದರ ಮೇಲೆ ನಾನು ನಂಬಿಕೆ ಇಲ್ಲ. ಅವರೇನೋ ಆಹ್ವಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಅವರಿಬ್ಬರಿಗೆ ಸಂಬಂಧಪಟ್ಟದ್ದು. ಅಲ್ಲ, ಅಲ್ಲಿ ಹೇಳಿಕೆ ನೀಡಿರುವಂಥದ್ರ ಬಗ್ಗೆ ಕೂಡ ಏನು ಹೇಳ್ತಾರೆ? ಅವರು ಬಳಸಿದಂಥ ಪದಗಳು, ರವಿ ಬಳಸಿದಂಥ ಪದ, ಅವ್ರ ಪಕ್ಷದವ್ರಿಗೆ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಭೇಟಿ ಮಾಡಿ ಹೇಳಿದ್ದಾರೆ, ಸಾರಿ ಅವ್ರ ಪರವಾಗಿ ನಾವೇ ಕ್ಷಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರು ಏನು ಅಂತ ನಾನು ಹೇಳಲ್ಲ ಅವರು. ಹಾಗಾಗಿ ಹೇಳಿದ್ದು ನಿಜ. ಯಾರು ರವಿಯವರು ಅವ್ರು ಹೇಳಬಾರ್ದಾಗಿತ್ತು ಮಾತು. ಆ ಮಾತು ಯಾವುದೇ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಸಲ್ಲದಂಥ ಮಾತು. ಅಂಥ ಮಾತುಗಳು ಹೇಳಬಾರ್ದಾಗಿತ್ತು. ಇವತ್ತು ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ, ನಾಳೆ ಐತಿಹಾಸಿಕವಾದಂಥ ಒಂದು ಕಾಂಗ್ರೆಸ್ ಸಮಾವೇಶ ಬೆಳಗಾವಿಯಲ್ಲಿ ನಡೀತಾ ಇದೆ. ಗಾಂಧೀಜಿಯವರು ಹಿಂದೆ 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆದಿತ್ತು. ಅದರ ನೆನಪಿಗಾಗಿ ಇವತ್ತು ನಮ್ಮ ಸರ್ಕಾರ ನಾಳೆ ಅವರ ಮೂರ್ತಿಯನ್ನು ಅನಾವರಣ ಮಾಡುವ ಮುಖಾಂತರ ಸತ್ಯಾಗ್ರಹದ ನೆನಪನ್ನು ಮಾಡಿಕೊಡೋದಕ್ಕೆ ಮತ್ತು ಹೋರಾಟದ ನೆನಪನ್ನು ಮಾಡಿಕೊಡೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿದ್ದೇನೆ, ನಿಮ್ಮ ಮುಖಾಂತರ ಕೂಡ ಮಾಡ್ತೇನೆ. ಏನು ಗದಗನಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಇದೆ, ಅದಕ್ಕೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ವಿಶ್ವವಿದ್ಯಾಲಯ ಇಡಬೇಕು ಅಂತ ನನ್ನ ಆಗ್ರಹ ಇದೆ. ಅಂದರೆ ಗಾಂಧಿ ಭಾರತ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆನೇ ಭಾಳ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಹೋದರೆ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಒಂದು ವಿಶ್ವವಿದ್ಯಾಲಯ ಗ್ರಾಮೀಣ ಅಭಿವೃದ್ಧಿಗೆ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಸ್ವಲ್ಪ ಮೆರುಗು ತತ್ವ ಸಿದ್ಧಾಂತ ಜನರಿಗೆ ಮುಟ್ಟಬೇಕಾಗಿದ್ದರೆ, ಇನ್ನು ಮುಂದೆ ಕಾರ್ಯಕ್ರಮಗಳು ರೂಪಿಸಬೇಕಾಗಿದೆ. ಅದು ಒಂದು ರಿಸರ್ಚ್ ಸೆಂಟರ್ ಆಗಬೇಕು. ಭಾಳ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ. ಯಾವುದೇ ಅವಶ್ಯ ಬಂದಿಲ್ಲ. ನಾನು ವಿಧಾನಸಭೆಯಲ್ಲಿ ಸಲಹೆ ನೀಡಿದ್ದೇನೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಪೂರಕವಾಗಿ ಉತ್ತರ ಕೊಟ್ಟಿದ್ದಾರೆ. ಅದು ನಿರ್ಣಯ ಮಾಡಬೇಕು ಸರ್ಕಾರ. ಅದಕ್ಕೆ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೇನೆ.